ಓ ಟೈಮ್ ಇಲ್ಲ, ಸಾಕಾಗ್ತಾ ಇಲ್ಲ ಟೈಮು, ಮುಗ್ದೋಗುತ್ತೆ ದಿನ, ವಾರ, ತಿಂಗಳು, ಈ ವರ್ಷನೂ ಮುಗ್ದೋಯ್ತು, ಟೈಮೇ ಸಾಲ್ತಾ ಇಲ್ಲ. ಹಾಯ್ ಫ್ರೆಂಡ್ಸ್, ನೀವು ಬಿಸ್ನೆಸ್ ಓನರ್ ಆಗಿದ್ದರೆ ಲೆಟ್ ಅಸ್ ಡಿಸ್ಕಸ್ 10 ಟಿಪ್ಸ್ ಫಾರ್ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್. ಸೊ ಬಿಸ್ನೆಸ್ಸಲ್ಲಿ ನಾವು ಇರೋಂಥವ್ರು ಎಸ್ ಅಫ್ಕೋರ್ಸ್ ತುಂಬ ಕೆಲಸ ಮಾಡಬೇಕಾಗುತ್ತೆ. ಈ ಒಂದು 10 ಸ್ಟೆಪ್ಸ್ ನಾನೇನು ಬಳಸ್ತಾ ಇದ್ದೀನಿ ನನ್ನ ಜೀವನದಲ್ಲಿ, ನನ್ನ ಬಿಸ್ನೆಸ್ಸಲ್ಲಿ, ಕುಡ್ ಬಿ ಹೆಲ್ಪ್ಫುಲ್ ಫಾರ್ ಯು. ಲಾಂಗ್ ಬ್ಯಾಕ್ ನಾನೊಂದು ಟೈಮ್ ಮ್ಯಾನೇಜ್ಮೆಂಟ್ ವಿಡಿಯೋ ಕೂಡ ಮಾಡಿದ್ದೆ. ಮೋರ್ ದೆನ್ 10,000+ ವ್ಯೂಸ್ ಇದೆ ಅದರಲ್ಲಿ. ಇಫ್ ವಾಂಟ್ ಯು ಕ್ಯಾನ್ ರೆಫರ್ ದಟ್ ವಿಡಿಯೋ ಆಲ್ಸೋ. ಫಸ್ಟ್ ಥಿಂಗ್, ಸ್ಟಾಪ್ ಟೆಲ್ಲಿಂಗ್ ತುಂಬ ಕೆಲಸ ಇದೆ, ತುಂಬ ಕೆಲಸ ಮಾಡ್ತಾಯಿದ್ದೀನಿ, ಎಷ್ಟೊಂದು ಮಾಡ್ತಾಯಿದ್ದೀನಿ, ಕೆಲಸನೇ ಮುಗಿತಾ ಇಲ್ಲ, ಆಗ್ತಾ ಇಲ್ಲ. ನಮ್ಮ ಮೈಂಡ್ ಹೆಂಗೆ ಅಂದರೆ, ನಾವು ನಮ್ಮ ಮೈಂಡ್ ಹೆಂಗೆ ಟ್ರೈನಿಂಗ್ ಕೊಡ್ತೀವಿ, ನಮ್ಮ ಮೈಂಡ್ ಹಾಗೆ ಥಿಂಕ್ ಮಾಡೋ ಜೊತೆಗೆ ನಮ್ಮ ಪ್ಯಾಟ್ರನ್ ಮಾಡಿಬಿಡುತ್ತೆ. ಅಫ್ಕೋರ್ಸ್ ಬಿಸ್ನೆಸ್ ಓನರ್ಸ್ಗೆ ತುಂಬ ಟೈಮ್ ಚಾಲೆಂಜಸ್ ಇರುತ್ತೆ, ಇಲ್ಲ ನಾನು ಹೇಳ್ತಾ ಇಲ್ಲ. ಬಟ್ ನಾವು ನಮ್ಮ ಮನಸ್ಸಿಗೆ ಹೇಳ್ಕೊಳಕ್ಕೆ ಶುರು ಮಾಡಿದ್ವಿ, ಟೈಮ್ ಇಲ್ಲ, ಟೈಮ್ ಇಲ್ಲ, ಟೈಮ್ ಇಲ್ಲ. ಸೊ ಮೈಂಡ್ ಏನು ಮಾಡುತ್ತೆ, ಏನೇ ಬಂದ ತಕ್ಷಣ ಫಸ್ಟ್ ಟೈಮ್ ಇಲ್ಲ ಅನ್ನೋಕ್ಕೆ ಶುರು ಮಾಡಿಬಿಡ್ತು. ಸೊ ಫಸ್ಟ್ ಸ್ಟಾಪ್ ಟೆಲ್ಲಿಂಗ್ ದಿಸ್ ಫಸ್ಟ್ ಟಿಪ್ಸ್. ಏನದು 10 ಟಿಪ್ಸ್ ಫಾರ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟಲ್ಲಿ ಮೊದಲಿಂದು ನಮಗೆ ನಾವು ಹೇಳ್ಕೊಕೊಡೋದು ಟೈಮ್ ಇಲ್ಲ, ಟೈಮ್ ಇಲ್ಲ. ಯಾಕೆ ಅಂದರೆ 10 ಕೋಟಿ ಟರ್ನ್ ಓವರ್ ಮಾಡೋ ಬಿಸ್ನೆಸ್ ಓನರ್ಸ್ ಇದ್ದಾರೆ, 100 ಕೋಟಿ, 1000 ಕೋಟಿ, ಲಕ್ಷ ಕೋಟಿ ಟರ್ನ್ ಓವರ್ ಮಾಡೋರಿದ್ದಾರೆ. ಕೆಲವರು ವರ್ಷ ಪೂರ್ತಿ ಕೆಲಸ ಮಾಡಿ 4-5 ಲಕ್ಷ ಟರ್ನ್ ಓವರು ಮಾಡೋಕ್ಕಾಗದಿರೋ ಬಿಸ್ನೆಸ್ ಓನರ್ಸು ಇದ್ದಾರೆ. ಬಟ್ ದೇರ್ ಆರ್ ಪೀಪಲ್ ಹೂ ಹ್ಯಾವ್ ದೊಡ್ಡ ದೊಡ್ಡ ಸಾಧನೆ ಮಾಡೋರಿಗೂ ಟೈಮ್ ಇದೆ ಅವ್ರಿಗೆ. ಯಾಕೆ? ಬಿಕಾಸ್ ದ ಫಸ್ಟ್ ಥಿಂಗ್ ಇಸ್ ನಮ್ಮ ಜೊತೆ ನಾವೇನು ಮಾತಾಡ್ಕೊತೀವಿ ಅದನ್ನು, ರೈಟ್? ಸೊ ಟೈಪ್ ಇನ್ ದ ಚಾಟ್ ಬಾಕ್ಸ್ ಆರ್ ಇನ್ ದ ಕಮೆಂಟ್ ಸೆಕ್ಷನ್, ಐ ಹ್ಯಾವ್ ಅ ಗುಡ್ ಟೈಮ್, ನನಗೆ ಹತ್ರ ಟೈಮ್ ಇದೆ. ಎರಡನೇದು, ವಾಟ್ ಐ ಪರ್ಸ್ನಲಿ ಡೂ, ಆ್ಯಂಡ್ ಪ್ರಪಂಚದಲ್ಲಿ ಬೇರೆ ಬೇರೆ ಸಾಧಕರು, ವ್ಯಾಪಾರದಲ್ಲಿರೋರು ಏನು ಮಾಡ್ತಾರೆ ಅಂದರೆ, ಫಸ್ಟ್ ಥಿಂಗ್, ದೇರ್ ಇಸ್ ಎ 2 ಟೈಪ್ ಆಫ್ ಲೈಫ್, ಆರ್ಗನೈಸ್ಡ್ ಲೈಫ್ ಆ್ಯಂಡ್ ಅನ್ಆರ್ಗನೈಸ್ಡ್ ಲೈಫ್. ಸೊ ನಾವು 24 ಅವರ್ ಇದೆ, ನಮಗೆ ಎಲ್ರಿಗೂ 24 ಅವರ್ ಇದೆ. ಬಟ್ ಏನು ಸಾಧಿಸೋಕೆ ಹೊರಟಿದ್ದೀವಿ ಬಿಸ್ನೆಸ್ಸಲ್ಲಿ, ಏನು ನಮಗೆ ಪ್ರಯಾರಿಟಿ, ಏನು ಆರ್ಗನೈಸ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ಯಾವತ್ತಿದ್ದು ಏನು ಮಾಡಬೇಕು, ಏನು ಮಾಡೋಕ್ಕೆ ಗೊತ್ತಿಲ್ಲ. ಅನ್ಆರ್ಗನೈಸ್, ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಏನು ಕೆಲಸ ಮಾಡಲಿ, ಬಿಸ್ನೆಸ್ಸಲ್ಲಿ ಯಾವ ಡಿಪಾರ್ಟ್ಮೆಂಟ್ ವರ್ಕ್ ಮಾಡಲಿ, ದ್ಯಾಟ್ ಈಸ್ ವೇರ್ ದ ಪ್ರಾಬ್ಲಮ್ ಕಮ್ಸ್, ರೈಟ್? ಸುಮ್ಮನೆ ಟೈಮ್ ಕೊಟ್ಬಿಡ್ತೀವಿ, ನೋಡ್ಕೊಳೋದಿಲ್ಲ, ಪ್ರಯಾರಿಟಿ ಮಾಡ್ಕೊಳೋದಿಲ್ಲ. ಆರ್ಗನೈಸ್ ಅಂದರೆ ಏನು? ವೆನ್ ಐ ಸ್ಟಾರ್ಟ್ ಅ ಮಂತ್, ನೆಕ್ಸ್ಟ್ ಮಂತ್ ಏನು ಮಾಡಬೇಕು, ಸೊ ಐ ಟಾಪ್ 3 ಪ್ಲ್ಯಾನ್ ಮಾಡ್ಕೊಳ್ತೀನಿ. ದಿಸ್ ಇಸ್ ವಾಟ್ ಆ್ಯಕ್ಚುಲಿ ನಾನಿರೋದು ಇವಾಗ ಬಿಸ್ನೆಸ್ ಕೋಚಿಂಗಲ್ಲಿ. ನನಗೆ ಸಿಲ್ವರ್ ಮೆಂಬರ್ ಎಷ್ಟಾಗಬೇಕು, ಅದಕ್ಕೆ ಮಾರ್ಕೆಟಿಂಗ್ ಬಜೆಟ್ ಏನು, ಎಷ್ಟು ವೆಬಿನಾರ್ ಮಾಡ್ತೀನಿ, ಐ ಕೀಪ್ ಮೈ ಫಸ್ಟ್ ಗೋಲ್. ಸೆಕೆಂಡ್ ಗೋಲ್, ವಾಟ್ ಈಸ್ ದ ಪ್ರಾಫಿಟ್, ಎಷ್ಟು ತೊಗೊಂಡೋಗ್ಬೇಕು, ಏನು ಬಿಸ್ನೆಸ್ಸಲ್ಲಿ ಯಾವ್ಯಾವ ಏರಿಯಾಸ್ ಆಟೋಮೇಷನ್ ಮಾಡಬೇಕು, ದ ಟಾಪ್ 3 ಥಿಂಗ್ಸ್ ಐ ಫೋಕಸ್. ಅದು ಬಿಟ್ಟು ತುಂಬ ಇದೆ. ದಿಸ್ ಇಸ್ ಒನ್ ಥಿಂಗ್, ಫಸ್ಟ್ ಥಿಂಗ್ ಟಾಪ್ 3 ಆರ್ಗನೈಸ್. ಎರಡನೇದು, ವಾರದಲ್ಲಿ ಯಾವ ದಿನ ಯಾವ ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತಿರಬೇಕು, ನಮ್ಮ ಟೀಮ್ ಗೊತ್ತಿರುತ್ತೆ, ಕಸ್ಟಮರ್ಸ್ ಗೊತ್ತಿರುತ್ತೆ, ನಮ್ಮ ಫ್ಯಾಮಿಲಿಗೆ ಗೊತ್ತಿರುತ್ತೆ. ಬೆಳಗ್ಗೆ ಎದ್ದು ಏನು ಕೆಲಸ ಮಾಡ್ತೀನಿ ನಮಗೆ ಗೊತ್ತಿಲ್ಲ, ಅಥವಾ ಟೀಮಿಗೆ ಗೊತ್ತಿಲ್ಲ ಅಂದರೆ ಏನಾಗುತ್ತೆ? ಮೈ ಟೀಮ್ ನೋಸ್ ವೆರಿ ಕ್ಲಿಯರ್ಲಿ, ಮಂಡೇ ಇಸ್ ಮೆಂಟ್ರಿಂಗ್ ಡೇ, ಮೆಂಬರ್ಸ್ ಡೇ, ರೈಟ್? ಬೆಳಗ್ಗೆ ಎಷ್ಟು ಗಂಟೆಗೆ ಆಫೀಸ್ ಬರ್ತೀನಿ, ಎಷ್ಟು ಗಂಟೆಗೆ ಲಂಚ್ ಟೈಮ್, ಏನು ಹೋಗ್ತೀನಿ, ಫ್ಯಾಮಿಲಿ ನೋಸ್ ವಾಟ್ಸ್ ಮೈ ವರ್ಕಿಂಗ್ ಅವರ್ಸ್. ಆ್ಯಂಡ್ ಟ್ಯೂಸ್ಡೇ ಏನು ಮಾಡ್ತೀನಿ, the whole my business team knows Wednesday is my relaxation, thinking, rejuvenation day, and Wednesday morning is my diamond members time. And comes 21 days challenge, silver members knows like 9 o'clock to 10 o'clock, Monday to Saturday, they know the time very clearly. And Thursday is my sales day, sales webinar. Friday is my management team, numbers reading, admin team training time. And Saturday is my family day. Sunday is again a webinar time. ಸೊ ಆರ್ಗನೈಸ್ಡ್, ಯಾವ ದಿನ ಏನು ಮಾಡ್ತೀವಿ, ರೈಟ್? ದಿ ಸೇಮ್ ಥಿಂಗ್ ಐ ಯೂಸ್ಡ್ ಇನ್ ಮೈ ಡೈರೆಕ್ಟ್ ಮಾರ್ಕೆಟಿಂಗ್ ಬಿಸ್ನೆಸ್ ಆಲ್ಸೋ. ಸೊ ಆರ್ಗನೈಸ್ ಮಾಡ್ಕೊಳ್ಳೋದು, ಒಂದೊಂದು ದಿನಕ್ಕೆ ಒಂದೊಂದು ಕೆಲಸಗಳನ್ನ ಮೀಸಲಿಟ್ಕೊಳ್ಳೋದು. ಸತ್ಯ ಅವರು ಎಷ್ಟೊಂದು ಕೆಲಸ ಇದೆಯಲ್ಲ, ಆ ಕೆಲಸಗಳು ಮಾಡಬೇಕು, ಬಟ್ ಥೀಮ್ ಫಾರ್ ದ ಡೇ ಆರ್ಗನೈಸ್ ಆಗುತ್ತೆ, ರೈಟ್? ಸೊ ದಿಸ್ ಇಸ್ ದ ಸೆಕೆಂಡ್ ಟಿಪ್ಸ್ ಇನ್ 10 ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ಗೆ. ಮೂರನೇದು, ಲೈಕ್ ನಾವು ಮಾಡೋ ಕೆಲಸ ಬೇರೆಯವ್ರ ಕೈಲಿ ಮಾಡಿಸೋ ಕೆಲಸ ಅಂತಿರುತ್ತೆ. ಸೊ ಎಷ್ಟೊಂದು ಸತಿ ನಾವೇನು ಮಾಡ್ತೀವಿ, ವಿ ಕೀಪ್ ಆನ್ ಡೂಯಿಂಗ್, ಎಲ್ಲರೂ ಮಾಡೋ ಕೆಲಸ ನಾವು ಮಾಡಿಕೊಂಡು ಮೈ ಮೇಲೆ ಹಾಕ್ಕೊಂಡು ಕೆಲಸ ಮಾಡ್ತೀವಿ. ಸೊ ಆ್ಯಸ್ ಎ ಬಾಸ್, ಐ ಕ್ಯಾನ್ ಡೂ ಸೇಲ್ಸ್, ಐ ಕ್ಯಾನ್ ಡೂ ಆಫೀಸ್ ಕಸ ಗುಡಿಸ್ಬೋದು, ಐ ಕ್ಯಾನ್ ಡೂ ಟೆಲಿಕಾಲಿಂಗ್, ಐ ಕ್ಯಾನ್ ಡೂ ಅಕೌಂಟ್ಸ್, ಅಡ್ಮಿನಿಸ್ಟ್ರೇಷನ್, ಎವ್ರಿಥಿಂಗ್. ಗುಡ್ ಜಾಬ್, ಓಕೆ? ಪ್ಯಾಕಿಂಗು ಮಾಡ್ಬೋದು, ಕೊರಿಯರು ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಆದರೆ ನಾನೇ ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, 24 ಗಂಟೆ ಅಷ್ಟಿರೋದು. ಜೀವನ ಎಂಜಾಯ್ ಮಾಡಬೇಕಂದ್ರೆ ಟೈಮ್ ಬೇಕು. ಫ್ರೆಂಡ್ಸ್ ಜೊತೆ ಹೋಗಬೇಕು, ಟ್ರಕ್ಕಿಂಗ್ ಹೋಗಬೇಕು, ಸಿನಿಮಾಗೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು, ವೇರ್ ಎವರ್ ಯು ವಾಂಟ್ ಟು ಗೋ, ಯು ನೀಡ್ ಹ್ಯಾವ್ ಎ ಫ್ರೀ ಟೈಮ್. ಸೊ ಟೈಮ್ ಇಲ್ಲ, ಅದಕ್ಕೆ ಏನಾಗುತ್ತೆ, ಹೆಲ್ತ್ಗೂ ಟೈಮ್ ಕೊಡೋಕ್ಕಾಗಲ್ಲ, ಮೆಡಿಟೇಷನ್ಗೂ ಮಾಡೋಕ್ಕಾಗಲ್ಲ ಟೈಮ್. ಸೊ ಪ್ಲೀಸ್
ನೋ ದ್ಯಾಟ್ ಒಂದು 20% ಎಫರ್ಟ್ ಹಾಕಿದ್ರೆ 80% ರಿಸಲ್ಟ್ ಸಿಗುತ್ತೆ. ಏನದು? ಸೇಲ್ಸ್ ಟೀಮ್ ಜೊತೆ ಟೈಮ್ ಕೊಟ್ಟು ಅವ್ರನ್ನ ತಯಾರು ಮಾಡಿದ್ರೆ ದೇ ಕೆನ್ ಸೆಲ್, ಯು ಗೆಟ್ ಎ ಲಾಟ್ ಆಫ್ ಟೈಮ್. ಸೊ ಕ್ರಿಯೇಟ್ ಎ ಮ್ಯಾನೇಜರ್ ಹೂ ಕೆನ್ ಟೇಕ್ ಕೇರ್ ಆಫ್ ದ ಎಂಟೈರ್ ಆಫೀಸ್. ಸೊ ಯು ಹ್ಯಾವ್ ಎ ಲಾಟ್ಸ್ ಆಫ್ ಟೈಮ್. ಯು ಕೆನ್ ಥಿಂಕ್ ಆನ್ ಬೇರೆ ಬೇರೆ R&D ಮಾಡ್ಬೋದು, ಹೈ ಪ್ರಾಫಿಟ್ ಬರೋ ಪ್ರಾಡಕ್ಟ್ನ ಡಿಸೈನ್ ಮಾಡ್ಬೋದು, ಸರ್ವಿಸಸ್ ಡಿಸೈನ್ ಮಾಡ್ಬೋದು, ಯು ಕ್ಯಾನ್ ಲರ್ನ್ ಡಿಜಿಟಲ್ ಟೆಕ್ನಾಲಜಿ, ತುಂಬ ವಿಚಾರಗಳನ್ನ ಮಾಡ್ಬೋದು ನಾವು, ರೈಟ್? ಸೊ ನಾವೇನು ಮಾಡ್ತೀವಿ, ಬೇರೆಯವ್ರು ಮಾಡೋ ಕೆಲಸಗಳನ್ನ ನಾವು ಮಾಡೋದ್ರಿಂದ ನಮಗೆ ಟೈಮ್ ಸಿಗೋದಿಲ್ಲ. ಸ್ಟಾರ್ಟ್ ಫೋಕಸಿಂಗ್ ಆನ್ ಕ್ರಿಯೇಟಿಂಗ್ ಅದರ್ಸ್. ಬೇರೆಯವ್ರ ಕೆಲಸಗಳನ್ನ ಬೇರೆಯವ್ರಿಗೆ ಡೆಲಿಗೇಟ್ ಮಾಡಿ. ಸಿ ದಟ್ ನಿಮ್ಮ ಆಫೀಸಲ್ಲಿ ಯಾರಿದ್ದಾರೆ, ಯಾರಿಲ್ಲ ಅಂದರೆ ಟ್ರೈನಿಂಗ್ ಕೊಡೋಕ್ಕೆ ಶುರು ಮಾಡಿ. ಹೈಯರ್ ರೆಕ್ರೂಟ್. ಯಾಕಂದರೆ ಜೀವನದಲ್ಲಿ ಅತ್ಯಂತ ಮುಖ್ಯವಾಗಿ ಏನು ಬೇಕಾಗಿರೋದು? ಸಮಯ, ದುಡ್ಡು, ಪೀಸ್ ಆಫ್ ಮೈಂಡ್. ಪೀಸ್ ಆಫ್ ಮೈಂಡ್ ಇಂಪಾರ್ಟೆಂಟ್. ಪೀಸ್ ಆಫ್ ಮೈಂಡ್ ಯಾವಾಗಿರುತ್ತೆ? ಸಮಯ ಇದ್ದಾಗ. ಸಮಯ ಯಾವಾಗ ಬರುತ್ತೆ? ತುಂಬ ದುಡ್ಡು ಮಾಡ್ತಾ ಇರಬೇಕಾದ್ರೆ. ಸೊ ಟ್ರೈನ್ ಪೀಪಲ್ ಹೂ ಮೇಕ್ ಸಕ್ಸಸ್, ಯು ಗೆಟ್ ಅ ಟೈಮ್, ಸೊ ಯು ವಿಲ್ ಬಿ ಹ್ಯಾವಿಂಗ್ ಎ ಪೀಸ್ಫುಲ್. ನೆಮ್ಮದಿ ಇರುತ್ತೆ. ಸೊ ಮೆನಿ ಪೀಪಲ್ ಕಂಪ್ಲೇಂಟ್ ಲೈಕ್ ಟೈಮ್ ಇಲ್ಲ. ಫಸ್ಟ್ ಥಿಂಗ್, ಸ್ಟಾಪ್ ಟೆಲ್ಲಿಂಗ್ ಟೈಮ್ ಇಲ್ಲ ಅನ್ನೋದು. ಎರಡನೇದು ಆರ್ಗನೈಸ್ ಲೈಫ್. ಮೂರನೇ ವಿಚಾರ, ರೈಟ್, ಕ್ರಿಯೇಟ್ ಪೀಪಲ್ ಹೂ ಟೇಕ್ ಕೇರ್ ಆಫ್ ದೇರ್ ಜಾಬ್, ಸೊ ದಟ್ ತುಂಬ ಜನರಿಗೆ ಜಾಬ್ ಕೊಟ್ಟಂಗೆ ಆಗುತ್ತೆ, ಕರೆಕ್ಟ್? ಸೊ ಯು ಹ್ಯಾವ್ ಎ ಲಾಟ್ ಆಫ್ ಟೈಮ್. ಸೊ 4ನೇ ಟಿಪ್ಸು. ಸೊ ನಾನು ಈ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ನಮಗೆ ಈ ಚಂಚಲತೆಯೇ ಮನಸ್ಸು ಅಲ್ಲಿ ಎಳ್ಕೊಂಡು ಹೋಗೋದಿರುತ್ತೆ. ಈ ಒಂದು ಕೆಲಸ ಮಾಡಬೇಕಾದ್ರೆ ಇನ್ನೊಂದು ಯಾವುದೋ ಕೆಲಸ ಜ್ಞಾಪಕ ಬಂದುಬಿಡುತ್ತೆ. ಸೊ ವಾಟ್ ಐ ಸಜೆಸ್ಟ್, ಕೀಪ್ ಎ ಟೈಮ್ ಫ್ರೇಮ್. ಇದಕ್ಕೊಂದು ನಿಯಮ ಕೂಡ ಇದೆ. ಏನದು? ಪಾರ್ಕಿನ್ಸನ್ ಲಾ ಅಂತ ಕರಿತೀವಿ. ಯಾವುದೇ ಒಂದು ಕೆಲಸಕ್ಕೆ ನಾವು ಇಷ್ಟು ಸಮಯ ನಿರ್ದಿಷ್ಟವಾಗಿ ಅಂತ ಸೆಟ್ ಮಾಡಿದ್ರೆ ಅಷ್ಟು ಕೆಲಸ ಅಷ್ಟು ನಿಮಿಷದೊಳಗೆ ಮುಗಿಸ್ತೀವಿ. ಅದಕ್ಕೊಂದು ಟೈಮೇ ಕೊಡಲಿಲ್ಲ ಅಂದರೆ ನಾವು ಎಷ್ಟೊತ್ತು ಬೇಕಾದರೂ ಎಳ್ಕೊಂಡು ಹೋಗುತ್ತೆ ಒಂದು ಕೆಲಸ. ಐ ರಿಪೀಟ್ ಇಟ್ ಅಗೇನ್. ನಾವೊಂದು ಟೈಮ್ ಸೆಟ್ ಮಾಡ್ಕೊಂಡ್ವಿ ಅಂದ್ಕೊಳ್ಳಿ. ಹಾಫ್ ಆನ್ ಅವರ್ಲಿ ನಾನು ಒಂದು ವಿಡಿಯೋ ಮಾಡ್ತೀನಿ, ಕಾಂಟೆಂಟ್ ಕ್ರಿಯೇಟ್ ಮಾಡ್ತೀನಿ, ಎಡಿಟ್ ಮಾಡ್ತೀನಿ ಅಂದ್ಬಿಟ್ಟು ಅಷ್ಟೊಳಗಡೆ ಮುಗೀತೆ. ನಾವು ಟೈಮೇ ಇಟ್ಕೊಂಡಿಲ್ಲ, ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತೀವಿ, ದಿನ ಪೂರ್ತಿ ಎಳ್ಕೊಂಡು ಹೋಗುತ್ತೆ ಕೆಲಸ. ಒಂದು ಕೆಲಸ ಮಾಡ್ತಾ ಇರ್ತೀವಿ, ಇನ್ನೊಂದು ಕೆಲಸ ನಮಗೆ ಮನಸ್ಸು ಎಳೆಯುತ್ತೆ, ಈ ಒಂದು ಮಾಡ್ಬೇಕಾದ್ರೆ ಇನ್ನೊಂದಕ್ಕೆ ಹೋಗ್ತೀವಿ, ಕಸ್ಟಮರ್ ಜೊತೆ ಮಾತಾಡಬೇಕು, ಇಷ್ಟು ನಿಮಿಷದಲ್ಲಿ ಮುಗಿಸ್ತೀನಿ, ನಾನು ಟ್ರಾವೆಲಿಂಗ್ ಇಷ್ಟು ನಿಮಿಷದಲ್ಲಿ ಮುಗಿಸ್ತೀನಿ, ಅಡುಗೆ ಮಾಡಬೇಕು. ಬಿಸ್ನೆಸ್ ಓನರ್ಸ್, ಸಾರಿ, ಐ ಆಮ್ ಟೇಕಿಂಗ್ ಇನ್ ಅ ಡಿಫ್ರೆಂಟ್ ಎಕ್ಸಾಂಪಲ್, ರೈಟ್? ಆಸ್ ಅ ಬಿಸ್ನೆಸ್ ಓನರ್, ಸೆಟ್ ಎ ಟೈಮ್ ಫ್ರೇಮ್. ಇಷ್ಟು ನಿಮಿಷದಲ್ಲಿ ಇಷ್ಟು ಕೆಲಸ ಮಾಡ್ತೀನಿ, ಇಷ್ಟು ಟಾಸ್ಕ್ ಮುಗಿಸ್ತೀನಿ ಅಂದ್ಬಿಟ್ಟು. ನೋಡಿ ಎಷ್ಟು ವಿಚಾರಗಳಿರುತ್ತೆ. ಆ ಟೈಮಲ್ಲಿ ಬೇರೆ ಯಾರು ನಿಮ್ಗೆ ಡಿಸ್ಟರ್ಬ್ ಮಾಡೋಂಗಿರ್ಕೊಡ್ದು. ಲೈಕ್ ಫೋನ್ ಇರ್ಬೋದು, ಅಥವಾ ವಾಟ್ಸಪ್ ನೀವು ನೋಡೋದಿರ್ಬೋದು, ಅಥವಾ ಟೆಲಿಗ್ರಾಮ್ ನೋಡೋದಿರ್ಬೋದು, ಇಮೇಲ್ ಮಾಡೋದು, ಬೇರೆ ಯಾರೇ ಬಂದ್ರೂ ಇಟ್ಸ್ ಅ ಕೀಪ್ ಇನ್ ಹಾಫ್ ಆನ್ ಅವರ್ ಟೈಮ್ ಫ್ರೇಮ್. ಹಾಫ್ ಆನ್ ಅವರ್ ಒಂದು ಕೆಲಸದ ಮೇಲೆ ನೀವು ಗಮನ ಕೊಟ್ಟರೆ ಆ ಹಾಫ್ ಆನ್ ಅವರ್ ಟಾಸ್ಕ್ ಮುಗಿಯೋದ್ರಿಗೂ ಬೇರೆ ಕೆಲಸ ಮಾಡಲ್ಲ. ಗಿವ್ ಎ ಟೈಮ್ ಫ್ರೇಮ್. ಪಾರ್ಕಿನ್ಸನ್ ಲಾ ಅಂತ ಕರಿತೀವಿ. ಎಷ್ಟು ಟೈಮ್ ಕೊಟ್ಟರೆ ಅಷ್ಟು ಕೆಲಸನ ಎಳ್ಕೊಂಡು ಹೋಗುತ್ತೆ. ಕಡಿಮೆ ಕೊಟ್ಟರೆ ಕಡಿಮೆನಲ್ಲಿ ಮುಗಿಯುತ್ತೆ, ರೈಟ್? ಆ್ಯಂಡ್ ನೆಕ್ಸ್ಟ್, ನಾವು ಮೊದಲು ಒಂದು ಟೈಮ್ ಇತ್ತು, ಈ ಕೆಲಸ ಹೀಗೆ ಮಾಡಬೇಕು ಅಂತಿತ್ತು. ಬಟ್ ಇವತ್ತು 3 ಬಂದಿದೆ. ಒಂದು ಪೀಪಲ್, ಒಂದು ಟೆಕ್ನಾಲಜಿ, ಇನ್ನೊಂದು ಡಿಜಿಟಲ್. ಸೊ ಈ 3 ವಿಚಾರದಲ್ಲಿ ಯಾವುದನ್ನು ನೀವು ಬಳಸ್ತಾ ಇದ್ದೀರಾ ಟೈಮ್ನ ಉಳಿಸ್ಲಿಕ್ಕೆ? ಎಷ್ಟೊಂದು ಸತಿ ನಾವೇನಾಗುತ್ತೆ, ಟ್ರೆಡಿಷ್ನಲ್ ಮಾಡಲಲ್ಲೇ ಕೆಲಸ ಮಾಡ್ತಾ ಇರ್ತೀವಿ. ನಾವು ಬ್ಯಾಂಕಿಗೆ ಹೋಗಬೇಕಾಗಿಲ್ಲ. ಇವತ್ತು RTGS ಮಾಡ್ಬೋದು, ಆನ್ಲೈನ್ ಬ್ಯಾಂಕಿಂಗ್ ಮಾಡ್ಬೋದು. ನಾವು ಹೋಗಿ ನಡ್ಕೊಂಡು ಹೋಗ್ಬಿಟ್ಟು ಕ್ಯೂನಲ್ಲಿ ನಿಲ್ಲಬೇಕಾಗಿಲ್ಲ. ಎವ್ರಿಥಿಂಗ್ ಆನ್ಲೈನಲ್ಲಿ ನಡೆಯುತ್ತೆ ಇವತ್ತು. ಮೋಸ್ಟ್ ಆಫ್ ದ ಥಿಂಗ್ ಆನ್ಲೈನಲ್ಲಿ ಮಾಡ್ಬೋದು. ಸೊ ಚೆಕ್ ವಾಟ್ ಆ್ಯಕ್ಚುಲಿ ಯು ಆರ್ ಡೂಯಿಂಗ್. ಸೊ ಆರ್ ಯು ಬಿ ಇನ್ ಅ ಟ್ರೆಡಿಷ್ನಲಲ್ಲಿ ಟೈಮ್ ಕನ್ಸ್ಯೂಮ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಆರ್ ಯು ಯೂಸಿಂಗ್ ಡಿಜಿಟಲ್? ಮ್ಯಾನ್ ಪವರ್ ಕಡಿಮೆ ಮಾಡ್ಕೊಳೋಂಥ ಕೆಲಸಗಳಿದೆ, ಡಿಜಿಟಲ್ ಬಳಸೋದು, ಟೆಕ್ನಾಲಜಿ ಬಳಸೋ ಕೆಲಸಗಳಿದೆ. ಸೊ ಚೆಕ್ ದ ಆಲ್ಟರ್ನೇಟಿವ್. ನಿಮ್ಮ ಬಿಸ್ನೆಸ್ಸಲ್ಲಿ ಎಲ್ಲಿ ದುಡ್ಡು ಟೈಮ್ನ ಕಿಲ್ ಆಗ್ತಾ ಇದೆ? ಪ್ರಾಬಬಲಿ ಟ್ರಾವೆಲಿಂಗ್ ಟೈಮ್ ಕಿಲ್ ಆಗ್ತಾ ಇದೆಯಾ? ಇನ್ಫ್ಯಾಕ್ಟ್ ಲೈಕ್ 20 ಇಯರ್ಸ್ ನಾನು 4 ಕಾರು, 1 ಲಕ್ಷ ಕಿಲೋಮೀಟ್ರ್ ಡ್ರೈವ್ ಮಾಡಿದ್ದೀನಿ, 4 ಕಾರ್ ಚೇಂಜ್ ಮಾಡಿದ್ದೀನಿ. ಬಟ್ ನಾವು ಪೋಸ್ಟ್ ಕರೋನಾ ವಿ ಡಿಸೈಡೆಡ್, ವಿ ಬಿಲ್ಡ್ ಬಿಸ್ನೆಸ್ ಕೋಚಿಂಗ್. ನಮ್ಮ ಸಂಸ್ಥೆನ ಬಿಲ್ಡ್ ಮಾಡಬೇಕು. ವಿ ವಿಲ್ ನಾಟ್ ಓಪನ್ ಆಫೀಸ್, ಹೋಮ್ ಆಫೀಸ್, ಆ್ಯಂಡ್ ವಿ ವರ್ಕ್. ಟೈಮ್ ಸೇವ್ಡ್, ನೋ ಟ್ರಾವೆಲಿಂಗ್ ಅಟ್ ಆಲ್, 24/7. ಇನ್ಫ್ಯಾಕ್ಟ್ 0 ಪೆಟ್ರೋಲ್ ಕಾಸ್ಟ್ ಫಾರ್ ಟ್ರಾವೆಲಿಂಗ್ ಫಾರ್ ಬಿಸ್ನೆಸ್. ಸೊ ಲೈಕ್ ಎಷ್ಟೊಂದು ಸತಿ ಏನಾಗುತ್ತೆ, ನಮ್ಮ ಬಿಸ್ನೆಸ್ ಒಂದು ಕಡೆ ಇದೆ, ನಮ್ಮ ಮನೆ ಒಂದು ಕಡೆ ಇದೆ. ಅನಿವಾರ್ಯವಾಗಿ ಕೆಲಸಕ್ಕೆ ಮಕ್ಕಳು ಸ್ಕೂಲ್ಗೆ ಹತ್ತಿರ ಇರಬೇಕಂತ ನಾವು ಟ್ರಾವೆಲ್ ಮಾಡ್ತೀವಿ, ಬಿಸ್ನೆಸ್ ಓನರ್ಸ್. ಐ ಅಂಡರ್ಸ್ಟ್ಯಾಂಡ್. ಬಟ್ ಸಿ ಹೌ ಯು ಆರ್ ಗೋಯಿಂಗ್ ಟು ಆಪ್ರೇಟ್ ದಿಸ್. ಲೈಕ್ ನಮ್ಮಲ್ಲಿ ಒಬ್ಬರು ಬಾಡಿಗೆಗಿದ್ದಾರೆ ಮನೆಯಲ್ಲಿ, ಬಿಲ್ಡಿಂಗಲ್ಲಿ. ದ ಹಸ್ಬೆಂಡ್ ಸ್ಟೇಸ್ ಇನ್ ಹಾಸನ್,
ಆ್ಯಂಡ್ ಅವ್ರ ಫ್ಯಾಮಿಲಿ ನಮ್ಮ ಬಿಲ್ಡಿಂಗಲ್ಲಿ ಸ್ಟೇ ಮಾಡ್ತಾರೆ. ಸೊ ಹೀ ಕಮ್ಸ್ ವೀಕ್ಲಿ ಒನ್ಸ್, ಸೊ ವಿಲ್ ನಾಟ್ ಟ್ರಾವೆಲ್ ಎವ್ರಿ ಡೇ, ರೈಟ್? ಈಸ್ ಅ ಸೀನಿಯರ್ ಎಂಜಿನಿಯರ್ ಇನ್ ಅ ಕಂಪನಿ. ಸೊ ಸಿ ದಟ್ ಹೌ ಆರ್ ಯು ಗೋಯಿಂಗ್ ಟು ಸೇವ್ ಯುವರ್ ಟೈಮ್, ಟ್ರಾವೆಲಿಂಗ್ ಟೈಮ್ ಕಟ್ ಡೌನ್ ಮಾಡೋದು, ಮಲ್ಟಿಪಲ್ ಟಾಸ್ಕ್ಗಳು ಮಾಡ್ತಾಯಿದ್ರೆ ಅದನ್ನು ಕಟ್ ಡೌನ್ ಮಾಡಿ ಒಂದ್ರ ಮೇಲೆ ಫೋಕಸ್ ಮಾಡೋಂಥದ್ದು. ಸೊ ವೆನ್ ಯು ಡೂ ದಿಸ್ ಥಿಂಗ್ಸ್, ಇಟ್ಸ್ ಗೋಯಿಂಗ್ ಟು ಸೇವ್ ಯುವರ್ ಪೀಸ್, ಯುವರ್ ಟೈಮ್. ನಮ್ಮ ನೆಮ್ಮದಿ ಇರುತ್ತೆ, ಎಫೆಕ್ಟಿವ್ ಆಗಿರ್ತೀವಿ. ಆ್ಯಂಡ್ ಅಗೇನ್ ಇನ್ನೊಂದೇನಪ್ಪ ನಾನು ನೋಡಿದ್ದೀನಿ ಅಂದರೆ, ವಿ ಡೋಂಟ್ ಪ್ಲ್ಯಾನ್ ಡೇ ಟಾಸ್ಕ್ನ ಪ್ಲ್ಯಾನ್ ಮಾಡಲ್ಲ. ನೆಕ್ಸ್ಟ್ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ, ಪ್ಲ್ಯಾನ್ ಯುವರ್ ಡೇ. ಪ್ಲ್ಯಾನ್ ಮಾಡಬೇಕು. ಈ ಕೆಲಸ ಮಾಡಬೇಕಾದ್ರೆ ಮಲ್ಟಿಪಲ್ ಟಾಸ್ಕ್ ಮಾಡ್ತೀವಲ್ಲ, ನಮ್ಮ ಮಲ್ಟಿಪಲ್ ಟಾಸ್ಕ್ಗಳು ಮಾಡಿದಾಗ ಎಫೆಕ್ಟಿವಿಟಿ ಅಂದರೆ ನಮ್ಮ ಏನಂತ ಎಫಿಷಿಯನ್ಸಿ ಅಂತೀವಲ್ಲ, ಒಂದು ಕಾರ್ಯಕ್ಷಮತೆ ಇದೆಯಲ್ಲ, ಅದು ಏನಾಗ್ಬಿಡುತ್ತೆ, ಕ್ಷೀಣಿಸ್ತಾ ಹೋಗುತ್ತೆ. ಇವಾಗ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಐ ಆಮ್ ಜಸ್ಟ್ ಡೂಯಿಂಗ್ ವಿಡಿಯೋ, ನೋ ಥಾಟ್ಸ್. ಸೊ ನಾವೇನು ಮಾಡ್ತೀವಿ, ಊಟ ಮಾಡ್ತಾ ಮೊಬೈಲ್ ಅಟೆಂಡ್ ಮಾಡ್ತೀವಿ, ಊಟ ಮಾಡ್ತಾ ನ್ಯೂಸ್ ಪೇಪರ್ ನೋಡ್ತೀವಿ, ಅಥವಾ ಊಟ ಮಾಡ್ತಾ ಪಾಡ್ಕಾಸ್ಟ್ ಕೇಳಿಸ್ತೀವಿ, ಅಥವಾ ವಿಡಿಯೋ ನೋಡ್ತೀವಿ, ರೀಲ್ಸ್ ನೋಡ್ತೀವಿ, ಏನೇನೋ ಮಾಡೋಕ್ಕೆ ಶುರು ಮಾಡ್ತೀವಿ, ಡ್ರೈವ್ ಮಾಡ್ತಾ ಇರ್ತೀವಿ. ಪ್ರೊಡಕ್ಟಿವಿಟಿ ಇಟ್ ಕಮ್ಸ್ ಡೌನ್, ಎಫಿಷಿಯನ್ಸಿ ಹಾಳಾಗುತ್ತೆ, ಮೈಂಡ್ ಅಟೆನ್ಷನ್ ಎರಡು ಕಡೆ ಡೈವರ್ಟ್ ಆಯಿತು. ಸೊ ಟೈಮ್ ಕನ್ಸ್ಯೂಮ್ ಆಗುತ್ತೆ. ಸೊ ಅವಾಗ ಮೈಂಡ್ಗೆ ಏನಾಗುತ್ತೆ, ಪ್ರೆಷರ್ ಅನ್ಸೋಕ್ಕೆ ಶುರು ಆಗುತ್ತೆ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ನಮ್ಮ ಮೈಂಡ್ ಅಟೆನ್ಷನ್ನ ಡೈವರ್ಟ್ ಮಾಡಿದಿರ ಒಂದ್ರ ಮೇಲೆ ಕೆಲಸದ ಮೇಲೆ ತೊಗೊಂಬಂದು ಕೂಲಾಗಿ, ಇವಾಗ ನೀವು ನನ್ನ ವೀಡಿಯೋ ನೋಡ್ತಾ ನೀವು ಏನು ಮಾಡ್ತಾ ಇದ್ದೀರಾ, ವಾಟ್ ಆರ್ ಯು ಡೂಯಿಂಗ್? ನಾನು ಬರೀ ವಿಡಿಯೋ ನೋಡ್ತಾ ಇದ್ದೀರಾ ಇದನ್ನು, ಅಥವಾ ನನ್ನ ಜೊತೆ ವಿಡಿಯೋ ನೋಡ್ಕೊಳ್ತಾ ಬೇರೆ ಕೆಲಸ ಮಾಡ್ತಾ ಇದ್ದೀರಾ? ಅಫ್ಕೋರ್ಸ್ ಈ ವಿಡಿಯೋನ ನೀವು ಏನು ಸ್ಪೀಡು, ಸಿಂಗಲ್ ಸ್ಪೀಡಲ್ಲಿ ನೋಡ್ಬೋದು, 1.29 ನೋಡ್ಬೋದು, 1.5 ನೋಡ್ಬೋದು, 1.75 ಅಥವಾ ಡಬಲ್ ಸ್ಪೀಡಲ್ಲಿ ನೋಡ್ಬೋದು. ದಿಸ್ ಯು ಕ್ಯಾನ್ ಡೂ. ಬಟ್ ನನ್ನ ವಿಡಿಯೋ ನೋಡ್ತಾ ನೀವು ಡ್ರೈವ್ ಮಾಡ್ತಾ ಇದ್ರೆ ಏನಾಗುತ್ತೆ? ಯು ಹ್ಯಾವ್ ಟು ಬಿ ಕಾನ್ಷಿಯಸ್ ಅಬೌಟ್ ಕೇಳಿಸ್ಕೊಳೋದ್ರ ಜೊತೆಗೆ, ದೆನ್ ಯು ಹ್ಯಾವ್ ಟು ಬಿ ವಿಡಿಯೋ ನೋಡೋದ್ರ ಜೊತೆಗೆ ಡ್ರೈವ್ ಮಾಡೋದು. ಇಟ್ಸ್ ಸಮಥಿಂಗ್ ವೆರಿ ಡೇಂಜರ್. ಸೊ ಡೋಂಟ್ ಡೂ ದಿಸ್ ವರ್ಕ್, ಸ್ಟಾಪ್. ಪಾಡ್ಕಾಸ್ಟ್ ಕೇಳ್ಬೋದು, ಮ್ಯೂಸಿಕ್ ಕೇಳಿ, ಬಟ್ ವಿಡಿಯೋ ನೋಡೋದೇನಾಗುತ್ತೆ, ಇಟ್ ವಿಲ್ ಕನ್ಸ್ಯೂಮ್ mind energy a lot. So are you doing this all mistakes? Stop these things. And again, one more tips. ನಮ್ಮ ಈ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟಲ್ಲಿ ನಮಗೆ ವಾಪಸ್ ರಾತ್ರಿ ಹೊತ್ತು ನಾವು ತಿರುಗಿ ನೋಡಬೇಕು, ಇವತ್ತು ಏನೇನು ಕೆಲಸಗಳು ಬರ್ಕೊಂಡಿದ್ದೆ ಅದನ್ನೆಲ್ಲ ನಾನು ಮುಗಿಸಿದ್ದೀನಾ ಅಂತ. ತುಂಬ ಜನ ಅದನ್ನು ಮಾಡೋದಿಲ್ಲ. ಏನಾಗುತ್ತೆ, ಮುಗಿಸ್ಕೊಂಡ್ಬಿಟ್ಟಿರ್ತಾರೆ. ಎಷ್ಟೊಂದು ಕೆಲಸ ಪೆಂಡಿಂಗ್ ಆಗಿರುತ್ತೆ, ಪೈಲಪ್ ಆಗಿರುತ್ತೆ. ಪೇಮೆಂಟ್ ಕೊಡೋದಿರ್ಬೋದು, ಡೆಲಿವರಿ ಕಳಿಸೋದಿರ್ಬೋದು, ರಿಪ್ಲೈ ಮಾಡೋದಿರ್ಬೋದು ಕಸ್ಟಮರ್ಸ್ಗೆ, ಅಥವಾ ಟೀಮ್ ನಾನು ಹೇಳಿದ ಕೆಲಸಗಳನ್ನ ವಾಪಸ್ಸು ಮಾತಾಡ್ತೀನಿ ಅಂದಿರೋದು, ಅಥವಾ ಡಿಸಿಷನ್ ಕೊಡಬೇಕಾಗಿರೋಂಥದ್ದು ಇರ್ಬೋದು. ಸೋ ಮೆನಿ ಥಿಂಗ್ಸ್ ಪೆಂಡಿಂಗ್ ಹಾಕ್ಕೊಂಡ್ಬಿಡ್ತೀವಿ. 10 ನಿಮಿಷ ರಾತ್ರಿ ಮಲಗೋಕ್ಕೆ ಮೊದಲು ಜಸ್ಟ್ ಏನೇನು ಕೆಲಸಗಳು ಬರ್ಕೊಂಡೆ ಎಷ್ಟು ಮುಗಿಸಿದ್ದೀನಿ, ಯಾಕೆ ಮಾಡಿಲ್ಲ. ಸೊ ಅದಕ್ಕೊಂದು ಗೂಗಲ್, ಇವತ್ತು ಮೊಬೈಲಲ್ಲಿ ಎಷ್ಟೊಂದು ಎಕ್ಸೆಲ್ ಶೀಟಲ್ಲಿ ಬಳಸ್ಬೋದು, ಟೈಮರ್ ಪ್ಲ್ಯಾನ್ಸ್ ಇದೆ, ತುಂಬ ಥರದಿದೆ. ಐ ಯೂಸ್ ನೋಟ್ ಅಂತ ಒಂದು ಆ್ಯಪ್ ಇದೆ. ಸೊ ನಾನು ತಿಂಗ್ಳಿಗೆ ಪೂರ್ತಿ ಹಾಕ್ಕೊಳ್ತೀನಿ, ವಾರಕ್ಕೆ ಮುಂಚೆ ಪೂರ್ತಿ ನೆಕ್ಸ್ಟ್ ವೀಕಲ್ಲಿ ಏನಿದೆ. ಯಾಕಂದರೆ ನಮ್ಮಲ್ಲಿ 15 ಜನ ವರ್ಕ್ ಮಾಡ್ತೀವಿ, 15 ಪೀಪಲ್. ನಾನು ಎಲ್ರಿಗೂ ಟಾಸ್ಕ್ ಕೊಡಬೇಕು, ರಿಪೋರ್ಟ್ ತೊಗೊಬೇಕು. ಸೊ ಡಿಜಿಟಲ್ ಟೀಮ್ ಇದೆ ಆಫೀಸಲ್ಲಿ, ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಟೀಮ್ ಇದೆ, ಸೇಲ್ಸ್ ಟೀಮ್ ಇದೆ. ಸೋ ಮೆನಿ ಟೀಮ್ಸ್ ಆರ್ ವರ್ಕಿಂಗ್ ಟುಗೆದರ್. ಸೊ ಇಫ್ ವಿ ಡೋಂಟ್ ಪ್ಲ್ಯಾನ್ ಆ್ಯಂಡ್ ರಿವ್ಯೂ ಮಾಡಿಲ್ಲ ಅಂದರೆ, ಏನು ಮಾಡಿದ್ವಿ, ಏನು ಹೇಳ್ಕೊಟ್ಟಿದ್ವಿ, ಸೊ ಏನಾಗುತ್ತೆ, ಕೆಲಸಗಳು ಅಸ್ತವ್ಯಸ್ತ ಆಗಿಬಿಡುತ್ತೆ. ಸೊ ರಿವ್ಯೂಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಪರ್ಸ್ನಲ್ ರಿವ್ಯೂ, ಟೀಮ್ ಜೊತೆ ರಿವ್ಯೂ ಮಾಡೋಂಥದ್ದು, ಇಷ್ಟೆಲ್ಲ ಮಾಡಿದಾಗ ಏನಾಗುತ್ತೆ, ವಿ ಹ್ಯಾವ್ ದಟ್ ಏನಂತ ಕರಿತೀವಿ, ಫ್ರೀ ಸೆನ್ಸ್ ಆಫ್ ಚೆನ್ನಾಗಿ ನಡೀತಾ ಇದೆ. ಇದು ತಿರುಗಿ ನೋಡಿದ್ರೆ ಯಾವತ್ತೋ ಒಂದು ಸತಿ ನೋಡಿದ್ವಿ ಅಂದ್ಕೊಳ್ಳಿ, ರಿವ್ಯೂ ಮಾಡಿಲ್ಲ, ಆವಾಗ ನಮಗೆ ಅನಿಸುತ್ತೆ ಟೈಮೇ ಇಲ್ಲ, ಎಷ್ಟೊಂದು ಮೈ ಮೇಲೆ ಕೆಲಸಗಳು ಕೂತ್ಕೊಂಡ್ಬಿಟ್ಟಿದೆ, ಆಗ್ತಾನೇ ಇಲ್ಲ. ಸೊ ಯು ಕ್ಯಾನ್ ಕಟ್ ಡೌನ್ ಆರ್ ಯು ಕ್ಯಾನ್ ಟೇಕ್ ಮೋರ್ ರೆಸ್ಪಾನ್ಸಿಬಿಲಿಟಿ ಆಫ್ ಆ್ಯಡಿಂಗ್ ವರ್ಕ್ಸ್ ಆರ್ ಡಿಲೀಟಿಂಗ್ ವರ್ಕ್ ಒನ್ಲಿ ವೆನ್ ಯು ರಿವ್ಯೂ ಮಾಡಿದಾಗ ಏನಾಗುತ್ತೆ, ಸೊ ಬೇರೆಯವ್ರಿಗೂ ಗೊತ್ತಾಗುತ್ತೆ, ಕಾನ್ಷಿಯಸ್ ಆಗಿದ್ದೀವಿ ನಾವು ಬಾಸ್ ಆಗಿ, ಟೀಮ್ಗಿರ್ಬೋದು. ಕಸ್ಟಮರ್ ವಿಲ್ ಫೀಲ್ ಸೋ ಹ್ಯಾಪಿ, ಇವ್ರು ಹೇಳಿದ ಟೈಮ್ಗೆಲ್ಲ ಮಾಡ್ತಾ ಇದ್ದಾರೆ. ನಮಗೆ ಟ್ರಸ್ಟ್ ಬರೋದು. ತುಂಬ ಸತಿ ನಾನು ನೋಡಿದ್ದೀನಿ, ಮೆನಿ ಬಿಸ್ನೆಸ್ ಓನರ್ಸ್ ಅವರ ಒಂದು ಚೆಕ್ ಬೌನ್ಸ್ ಆಗಿರುತ್ತೆ ತುಂಬ ಸತಿ. ಯಾಕೆ? ಇಟ್ ಈಸ್ ನಾಟ್ ದಟ್ ದುಡ್ಡಿಲ್ಲ ಅಂತಲ್ಲ, ಕರೆಕ್ಟ್ ಪ್ಲ್ಯಾನ್ ಮಾಡಿರಲ್ಲ, ಅದರಿಂದ ಅವ್ರ ಫೈನಾನ್ಸ್ ಕೂಡ ವೇರಿಯೇಷನ್ ಆಗುತ್ತೆ. ಸೊ ಈಗ ನಾನೊಬ್ಬರು ಪೇಮೆಂಟ್ ಕಲೆಕ್ಷನ್ ಮಾಡಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಲ್ಲ, ಕಲೆಕ್ಷನ್ ಮಾಡೋಕ್ಕಾಗಲ್ಲ. ನಾನು ಇನ್ನೊಬ್ರು ಪೇಮೆಂಟ್ ಕೊಡಬೇಕು, ಬ್ಯಾಂಕ್ ಚೆಕ್ ಕೊಟ್ಬಿಟ್ಟಿದ್ದೀನಿ, ಅಥವಾ ಲೈಕ್ ECS ಕೊಟ್ಬಿಟ್ಟಿದ್ದೀನಿ, ಮ್ಯಾಂಡೇಟ್ ಕೊಟ್ಬಿಟ್ಟಿದ್ದೀನಿ, ಬೌನ್ಸ್ ಯಾಕಾಗುತ್ತೆ? ಬಿಕಾಸ್ ಐ ಆಮ್ ನಾಟ್ ಪ್ಲ್ಯಾನಿಂಗ್ ಮೈ ಟೈಮ್ ಆನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್.
ಸೊ ನಾನು ರಿಸೋರ್ಸಸ್ನ ಕರೆಕ್ಟಾಗಿ ಬಳಸ್ತಾ ಇಲ್ಲ. ದಟ್ಸ್ ವೈ ಏನು ಕರಿತೀವಿ ನಾವು ಇದನ್ನು, ಬ್ಯಾಡ್ ನೇಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮ್ಯಾನೇಜ್ ಯುವರ್ ಟೈಮ್. ಸೊ ಯಾವಾಗ ನಾವು ಈ ಟೈಮ್ ಮ್ಯಾನೇಜ್ ಮಾಡ್ತೀವಿ, ಮನೆಯವ್ರಿಗೆ ಏನು ಟೈಮ್ ಕೊಡಬೇಕು ಅಂತ ಹೇಳಿಕೊಂಡಿರ್ತೀವಿ, ಅಥವಾ ಬೇರೆ ಯಾವುದಕ್ಕೆ ಟೈಮ್ ಕೊಡಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ, ಅದೆಲ್ಲ ಕೊಡೋಕ್ಕೆ ಸಾಧ್ಯವಾಗೋದು ವೆನ್ ಯು ರಿವ್ಯೂ, ಯಾರಿಗೆ ಏನು ಹೇಳಿದ್ದೆ, ಏನು ಮಾಡಿಲ್ಲ ನಾನು ಅಂತ. ಹೋಪ್ ಯು ಆರ್ ಗೆಟಿಂಗ್ ಮೋರ್ ವ್ಯಾಲ್ಯೂ ಇನ್ ದ ವಿಡಿಯೋ, ರೈಟ್? ಸೂಪರ್. ಸೊ ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋ ಫಸ್ಟ್ ಟೈಮ್, ನಾನು ಅವಾಗಲೇ ಹೇಳಬೇಕಾಯಿತು, ಮರ್ತೋಯ್ತು, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾಕಂದರೆ ನಾನು ಈ ಕೊಡ್ತಾ ಇರೋ ಟಿಪ್ಸ್ಗಳೆಲ್ಲ ಏನಕ್ಕೆ, ಸೊ ದಟ್ ಯು ಕ್ಯಾನ್ ಯೂಸ್ ದಿಸ್. ಹೊಸ ವೀಡಿಯೋಗಳು ಮಾಡಿದಾಗ ನಿಮ್ಗೆ ಸಿಗಬೇಕು ಅಂತ ಸಬ್ಸ್ಕ್ರೈಬ್ ಮಾಡಿ. 30 ಲಕ್ಷ ಜನ ನನ್ನ ವ್ಯೂಸ್ ಮಾಡಿದ್ದಾರೆ ಚಾನೆಲ್, ಬಟ್ 20,000 ಜನ ಮಾತ್ರ ನಮ್ಮ ಸಬ್ಸ್ಕ್ರೈಬರ್ಸ್. 21,500 ಜನ ಇದ್ದಾರೆ. ಐ ವಾಂಟ್ ಗೋ ಟು 10 lakh ಪೀಪಲ್. ದಟ್ಸ್ ಮೈ ಏಮ್. ಸೊ ಲೈಕ್ ಜಾಸ್ತಿ ವೀಡಿಯೋಸ್ ಮಾಡಬೇಕಂದ್ರೆ ನನಗೆ ನಿಮ್ಮ ಕಡೆಯಿಂದ ಎನ್ಕರೇಜ್ಮೆಂಟ್ ಬೇಕು. ಲಾಸ್ಟ್ ವೀಡಿಯೋಸಲ್ಲಿ ತುಂಬ ಜನ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ಬಟ್ ಐ ಫೆಲ್ಟ್ ಲೈಕ್ ಇವತ್ತಿನ ಫಾಸ್ಟ್ ವರ್ಲ್ಡಲ್ಲಿ 24 hours ಒಬ್ಬರಿಗೆ ಎಲ್ಲರೂ ದೇವ್ರು ಕೊಟ್ಟಿರೋದು. ಸೊ ದ್ಯಾಟ್ ವಿ ಶುಡ್ ಎಂಜಾಯ್ ಅವರ್ ಲೈಫ್, ಬಿಲ್ಡ್ ಅವರ್ ಬಿಸ್ನೆಸ್ ಆ್ಯಂಡ್ ಗಿವ್ ಟೈಮ್ ಫಾರ್ ಎವ್ರಿಥಿಂಗ್, ಪ್ರತಿಯೊಂದಕ್ಕೂ. ಸೊ ಟೈಮ್ ಈಸ್ ವೆರಿ ಎಸೆನ್ಷಿಯಲ್. ಇನ್ನೊಂದು ನಾನು ಟಿಪ್ಸ್ ನಾನು ಕೊಡೋಕ್ಕೆ ಇಷ್ಟ ಬೀಳೋದು, ನಾವು ಒಂದ್ಸತಿ ಪ್ಲ್ಯಾನ್ ಮಾಡಿದ್ಮೇಲೆ ಈ ಮೈಂಡ್ ಪವರ್ನ ಬಳಸ್ಬೋದು ಟೈಮ್ ಮ್ಯಾನೇಜ್ಮೆಂಟಲ್ಲಿ. ವಿಜುವಲೈಸ್ ಮಾಡಿದಾಗ ಏನಾಗುತ್ತೆ, ನಾವು ಮಾಡೋ ಕೆಲಸ ಇನ್ನೂ ತ್ವರಿತವಾಗಿ ಕಂಪ್ಲೀಟ್ ಆಗುತ್ತೆ, ಅಂದರೆ ಫಾಸ್ಟಾಗಿ ಕಂಪ್ಲೀಟ್ ಆಗುತ್ತೆ. ಆರ್ ಯು ವಿಜುವಲೈಸಿಂಗ್ ಯುವರ್ ಟಾಸ್ಕ್? ಸೊ ವಿಜುವಲೈಸ್ ಮಾಡಿದಾಗ ನಾವು ಮಾಡೋ ಕೆಲಸ ಆ್ಯಂಡ್ ವಾಟ್ ಎವರ್ ಇಟ್ ಈಸ್, ಇಟ್ ವಿಲ್ ಬಿಕಮ್ ಅ ಸ್ಪೀಡ್ ಅಪ್, ವೇಗವಾಗಿ ನಡೆಯುತ್ತೆ. ಡನ್. ಸೊ 10 ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಟಿಪ್ಸ್. ವಾಟ್ಸ್ ಯುವರ್ ಇಂಪಾರ್ಟೆಂಟ್ ಟೇಕ್ ಅವೇ? ಏನೆಲ್ಲ ನೀವು ಬಳಸ್ತಾ ಇದ್ದೀರಾ? ರೈಟ್ ಡೌನ್ ಇನ್ ದ ಕಮೆಂಟ್ ಸೆಕ್ಷನ್. ಯಾರು ಇದನ್ನು ಕಂಪ್ಲೀಟ್ ಮಾಡ್ತೀರಾ, ಎಲ್ಲ ಪಾಯಿಂಟ್ಸ್ ಬರೀತೀರಾ. ಆ್ಯಂಡ್ ಮಂತ್ಲಿ ಒನ್ಸ್ ಐ ವಿಲ್ ಬಿ ಹ್ಯಾವಿಂಗ್ ಎ ಲಕ್ಕಿ ಡ್ರಾ. ಯು ವಿಲ್ ಬಿ ಗೆಟಿಂಗ್ ಮೈ ಸೈನ್ಡ್ ಸೆಲ್ವೆಲ್ ಬುಕ್. ಯಾ. ಸೊ ಆಲ್ ಮೈ ಮಂತ್ಲಿ ವೀಡಿಯೋಸ್ ಯಾರೆಲ್ಲ ಬರೆದಿರ್ತೀರಾ, ನೀಟಾಗಿ ಕಮೆಂಟ್ ಹಾಕಿ ಶೇರ್ ಮಾಡಿರ್ತೀರಾ, ಆ್ಯಂಡ್ ನಿಮ್ಮ ಇಮೇಲ್ ID, ಮೊಬೈಲ್ ನಂಬರ್ ಹಾಕಿದರೆ ಕಮೆಂಟ್ ಸೆಕ್ಷನಲ್ಲಿ ಐ ವಿಲ್ ಬಿ ಸೆಂಡಿಂಗ್ ದಿಸ್ ಮೈ ಸೆಲ್ವೆಲ್ ಪುಸ್ತಕ ಕಾಂಪ್ಲಿಮೆಂಟ್ರಿ ಕಳಿಸ್ಕೊಡ್ತೀನಿ ಎಲ್ರಿಗೂ. ನೈಸ್.